ರಾಯಚೂರಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚೆಕ್ ಮೂಲಕ ಲಂಚ ಪಡೆದು ಜೈಲಿಗೆ ಹೋದ ಮಹಾನ್ ಯಡಿಯೂರಪ್ಪ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಯಡಿಯೂರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡ್ತಾ ಇದ್ದಂತ ಸಿಎಂ ಚೆಕ್ ಮೂಲಕ ಲಂಚ ಪಡೆದು ಜೈಲಿಗೆ ಹೋದಂತ ಮಹಾನ್ ಯಡಿಯೂರಪ್ಪ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದನ್ನ ಮತ್ತೆ ನೆನಪಿಸಿಕೊಂಡು ಅವರನ್ನ ಕಾಲೆಳೆಯುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಹಾಗಿದ್ರೆ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ರು ನೋಡೋಣ ಬನ್ನಿ. ನೇರವಾಗಿ ಚೆಕ್ ಮೂಲಕ ಲಂಚ ತಗೊಂಡು ಸಿಕ್ಕಾಕೊಂಡು ಅಕ್ರಮ ಗಣಿಗಾರಿಕೆಯಲ್ಲಿ ಲೂಟಿ ಹೊಡೆದು ಜೈಲಿಗೆ ಹೋದರು. ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಜೈಲಿಗೆ ಹೋದರು ಅಂತಂದ್ರೆ ಅದು ಶ್ರೀಮಾನ್ ಯಡಿಯೂರಪ್ಪ, ಬೇರೆ ಯಾರು ಅಲ್ಲ. ಇಂಥ ಆಸಾಮಿನ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಪಕ್ಕದಲ್ಲಿ ಕುಳಿಸ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರಲ್ಲ, ಈ ನರೇಂದ್ರ ಮೋದಿ ಅವರಿಗೆ ನಾಚಿಕೆ ಆಗ್ಬೇಕೋ ಬೇಡ ಹೇಳ್ರಿ ನೀವೇ? ನಾಚಿಕೆ ಆಗ್ಬೇಕೋ ಬೇಡವೇನ್ರಿ? ಇಂಥ ಲಜ್ಜೆಗೆಟ್ಟವರಿಗೆ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರ ಕೊಡ್ತೀರಾ? ಕೊಡಬಾರದು. ಇವತ್ತೇನ್ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ನಮ್ಮ ಯಾರು ಮುದೋಳು ಗೋವಿಂದ್ ಕಾರಜೋಳ್, ದಲಿತರ ಮನೆಗೆ ಬಿಜೆಪಿ ನಡಿಗೆ ದಲಿತರ ಕಡೆಗೆ ಅಂತ ಬಿಜೆಪಿ ನಡಿಗೆ ದಲಿತರ ಕಡೆಗೆ. ಅಧಿಕಾರದಲ್ಲಿ ಒಂದು ದಿನ ಆ ಕಡೆ ತಿರುಗಿ ನೋಡಿಲ್ಲ ಇವ್ರ ಮನೆ ಹಾಳಾಗ.